ಕರ್ನಾಟಕ ಲೋಕಸೇವಾ ಆಯೋಗ ಇತ್ತೀಚೆಗೆ KS ನೋಟಿಫಿಕೇಶನ್ ಬಿಡುಗಡೆ ಮಾಡಿದೆ. ಬಹಳ ದಿನಗಳಿಂದ ನೋಟಿಫಿಕೇಶನ್ಗಳ ಒಂದು ದೊಡ್ಡ ಸುರಿಮಳೆ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ. ಅದೇ ರೀತಿಯಾಗಿ ಈಗ ಯಾರ್ಯಾರು KAS ಅನ್ನು ಓದಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ದೀರಿ, ಅವರಿಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ. ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ 1997ರ ಕಾಲಘಟ್ಟಕ್ಕೆ ತಿದ್ದುಪಡಿಯಾದ ನಿಯಮಗಳ ಅನುಸಾರವಾಗಿ 2026-27ನೇ ಸಾಲಿನ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಆಯೋಗ ನಡೆಸುವಂತಹ ಪೂರ್ವಭಾವಿ ಪರೀಕ್ಷಾ ಎಕ್ಸಾಮಿನೇಷನ್ ಡೇಟ್ ಆ್ಯಂಡ್ ಪೋಸ್ಟ್ ಎಲ್ಲನೂ ಕೊಟ್ಬಿಟ್ಟಿದೆ. ನೋಡ್ತಾ ಬನ್ನಿರಿ, ಎ ಗ್ರೇಡ್ನ ಹುದ್ದೆಗಳಂದಾಗ ಸಹಜವಾಗಿ ಇಲ್ಲಿ AC ಪೋಸ್ಟ್ಗಳನ್ನು ನೋಡಿದಾಗ 36 ಸೀಟ್ ಬರ್ತವೆ. ಅದಾದಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ 50 ಪೋಸ್ಟು, ಅದರ ಜೊತೆಗೆ ಸಹಾಯಕ ನಿರ್ದೇಶಕರು ಅಂತ ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ 13 ಪೋಸ್ಟು, ಸಹಾಯಕ ನಿರ್ದೇಶಕರು ಅಂತ 1 ಪೋಸ್ಟ್ ಕಾಣ್ತಾ ಇದೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ನೋಡ್ತಾ ಬನ್ನಿರಿ, ಬಿ ಗ್ರೇಡ್ನಲ್ಲಿ ತಹಸೀಲ್ದಾರ್ ಹುದ್ದೆಗಳು, CTO, ಸಹಾಯಕ ಅಧೀಕ್ಷರು, ಹೀಗೆ ಸುಮಾರು ನೋಡ್ತಾ ಬನ್ನಿರಿ. ಇಲ್ಲಿ CTO ಅನ್ನೋದು 74 ಹುದ್ದೆಗಳಿರ್ತಕ್ಕಂಥದ್ದು ನೋಡ್ತಾ ಬರ್ತೀವಿ. ಈ ರೀತಿ ಸುಮಾರು ರೀತಿಯಾದ ಹುದ್ದೆಗಳಿದ್ದಾವೆ. ಅದರಲ್ಲಿ ಸಹಜವಾಗಿ 319 ಹುದ್ದೆಗಳಿರುವಿಕೆಯನ್ನು ನಾವು ನೋಡ್ತಾ ಬರ್ತೀವಿ. ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ನೋಡ್ತಾ ಬನ್ನಿರಿ, ಹೈದರಾಬಾದ್ ಕರ್ನಾಟಕದ್ದು ಇದೆ ಮತ್ತು ನಾನು ಹೈದರಾಬಾದ್ ಕರ್ನಾಟಕಕ್ಕೂ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಇಲ್ಲಿ ಟೋಟಲ್ ಆಗಿ 319 ಪೋಸ್ಟ್ಗಳು ಕಾಣ್ತಾವಿದೆ. ಅದರಲ್ಲಿ 117 ಎ ಗ್ರೇಡ್ನ ಹುದ್ದೆಗಳು, 202 ಬಿ ಗ್ರೇಡ್ನ ಹುದ್ದೆಗಳು ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ UPSCಯನ್ನು ಫಾಲೋ ಅಪ್ ಮಾಡ್ತಾ ಇದೆ, ನಮ್ಮ ಕರ್ನಾಟಕದ KPSC ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನೋಡ್ತಾ ಬನ್ನಿರಿ, 1/8/2026ಕ್ಕೆ ಈ ಅರ್ಜಿ ಸಲ್ಲಿಸೋದಕ್ಕೆ ದಿನಾಂಕ ಪ್ರಾರಂಭ ಆಗುತ್ತೆ. ಇನ್ನು ಅರ್ಜಿ ಸಲ್ಲಿಸೋ ಲಾಸ್ಟ್ ಡೇಟ್ ಅಂದರೆ ಫುಲ್ 1 ಮಂತ್ ಕೊಟ್ಬಿಟ್ಟಿದ್ದಾನೆ, ಅಂದರೆ 31/8/2026 ಕೊಟ್ಟಿದ್ದಾನೆ. ಇನ್ನು ನಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನು ಕೂಡ ತಾತ್ಕಾಲಿಕವಾಗಿ ಕೊಟ್ಟಿದ್ದಾರೆ. ಯಾವಾಗ ಅಂದರೆ 15/11/2026ಕ್ಕೆ. ಇದನ್ನು ಆಲ್ರೆಡಿ ನಿನ್ನೆ ಘೋಷಣೆ ಆಗಿದೆ. ಸೊ ಇದರ ಬಗ್ಗೆ ನೀವೆಲ್ಲ ನೋಡ್ಕೊಳ್ಬೇಕಾಗ್ತದೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ನೋಡ್ತಾ ಬನ್ನಿರಿ, ಇಲ್ಲಿ ಸಹಜವಾಗಿ ಆನ್ಲೈನ್ ಮುಖಾಂತರ ಇರ್ತಾ ಹೋಗ್ತದೆ. ಇಲ್ಲಿ ನೋಡಿರಿ, 1 ಬಾರಿ ನೋಂದಣಿ ಪ್ರಕ್ರಿಯೆ ಅಂತಕ್ಕಂಥದ್ದಿದೆ. ಸೊ ಅದನ್ನು ಬಿಟ್ಟರೆ OTR, ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಬೇಕಾದಂಥದ್ದಿದೆ. ಅದನ್ನು ಬಿಟ್ಟರೆ ಇವೆಲ್ಲ ನೀಟಾಗಿ ಓದ್ಕೊಬೇಕು. ನೋಡಿರಿ, SSLC 2002 ಅಥವಾ ಅದಕ್ಕಿಂತ ಹಿಂದೆ ಅಧ್ಯಯನ ಮಾಡಿದ ಅಭ್ಯರ್ಥಿಗಳ ವಿವರಗಳು ಸ್ವತಃ ಮ್ಯಾನ್ಯುವಲ್ ಎಂಟ್ರಿ ನಮೂದು ಮಾಡಬೇಕಾಗುತ್ತೆ. ಯಾಕಂದರೆ 2002ಗಿನ ಬಿಫೋರು 2003 ನಂತರ ಅಧ್ಯಯನ ಮಾಡಿರ್ತಕ್ಕಂಥವ್ರು ಅಭ್ಯರ್ಥಿಗಳು SSLC ನೋಂದಣಿ ಸಂಖ್ಯೆ ಹಾಕಿದರೆ ಸಾಕು, ಎಲ್ಲ ಕೂಡ ಬರ್ತಾ ಹೋಗ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ಕೊಳ್ಬೇಕಾಗ್ತದೆ. ಅಂದ್ರೆ ಇದು ಹೆಂಗಂದರೆ ಒಂಥರ ಬಹಳ ಎಲ್ಲರೂ ಕಾದು ಕುಳಿತಿರ್ತಕ್ಕಂಥದ್ದು ಅಂತ ನೋಡ್ತೀವಿ. ಕೇವಲ ಸಹಿ ಮತ್ತು ಛಾಯಾಚಿತ್ರವನ್ನು JPG ಅಥವಾ JPEG ಸ್ಟೈಲ್ ಒಳಗೆ ಕೊಡಬೇಕು. KPSC ಉದ್ಯೋಗ ತಂತ್ರಾಂಶದ ಮೂಲಕ ಆಯೋಗದಿಂದ ಅಧಿಸೂಚಿಸಲಾದ ಮೇಲ್ಕಂಡ ಹುದ್ದೆಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ನೋಡಿರಲಿ, ನೆಟ್ ಬ್ಯಾಂಕಿಂಗ್ ಇದೆ, ಡೆಬಿಟ್ ಕಾರ್ಡ್ ಇದೆ, ಕ್ರೆಡಿಟ್ ಕಾರ್ಡ್ ಇದೆ, ಅದರ ಮುಖಾಂತರ ಹಾಕಬೇಕು. ಇದರ ಬಗ್ಗೆ ಎಲ್ಲ ಡೀಟೇಲ್ ಇದೆ, ಎಲ್ಲ ಡೀಟೇಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಬನ್ನಿರಿ, ಏನೆಲ್ಲ ಪೋಸ್ಟ್ಗಳಿಗೆ ಏನೆಲ್ಲ ಹಾಕಬೇಕು ಅದೆಲ್ಲ ಕೂಡ ಇದೆ. ಇನ್ನು ದುಡ್ಡಿನ ವಿಷಯಕ್ಕೆ ಬಂದರೆ ನಿಜ ಹೇಳಬೇಕಂದ್ರೆ ಈ KPSC ಸ್ವಲ್ಪ ಕಡಿಮೆ. KEG ಅಂತ ನೋಡಿದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದಾಗ 600 ರೂಪಾಯಿ ಇದೆ. 2A 2B 3A 3B ಸೇರ್ತಾ ಇರತಕ್ಕಂತಹ OBCಗಳಿಗೆ 300 ರೂಪಾಯಿ ಇದೆ. ಮೋಸ್ಟ್ ಇಂಪಾರ್ಟೆಂಟ್, ಮಾಜಿ ಸೈನಿಕರಿಗೆ 50 ರೂಪಾಯಿ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಕೆಟಗರಿ 1 ಹಾಗೂ ಅಂಗವಿಕಲರಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ನೀಡಿದೆ. ಅಂದರೆ ಅವ್ರು ಯಾವುದೇ ರೀತಿಯಾದಂತಹ ದುಡ್ಡನ್ನು ಕಟ್ಟಂಗಿಲ್ಲ. ನೆಕ್ಸ್ಟ್ ಅರ್ಹತೆಗಳು ಕಾಮನ್ ಆಗಿ ಇವೆಲ್ಲ ನಮಗೆ ಅಪ್ಲಿಕೇಬಲ್ ಆಗ್ತಕ್ಕಂಥದ್ದು. ಇನ್ನು ಪರೀಕ್ಷಾ ಪ್ರಯತ್ನದ ಬಗ್ಗೆ ಅಂದರೆ ಎಷ್ಟು ಬಾರಿ ಬರೀಬಹುದು ಅನ್ನೋದಕ್ಕೆ 1997ರ ಗೆಜೆಟೆಡ್ ಪ್ರೊಬೇಷನರಿ ನೇಮಕಾತಿ ನಿಯಮಗಳ ವಯೋಮತಿಯನ್ನು ನೋಡ್ಕೊಂಡ್ಬಿಟ್ಟು ಈಗ ಜನರಲ್ ಮೆರಿಟ್ನವರಿಗೆ 5 ಅಟೆಂಪ್ಟ್ ಇದಾವೆ. ಬಿಟ್ಟರೆ ಕೆಟಗರಿ 1, 2A 2B 3A 3B ಇವರಿಗೆ 7 ಟೈಮ್ ಇದ್ದಾವೆ. ಇನ್ನು SC ST ಅವರಿಗೆ ಪ್ರಯತ್ನ ಮಿತಿ ಇರಲ್ಲ, ಅವ್ರು ಎಷ್ಟು ಬೇಕಾದಷ್ಟು ಬಾರಿನೂ ಇಲ್ಲಿ ಬರೀಬಹುದು. ಇನ್ನು ಎಜುಕೇಷನ್ ಅಂದರೆ ಕಾಮನ್ ಆಗಿ ನೋಡ್ತಾ ಬರ್ತೀವಿ, ಡಿಗ್ರಿ ಇರ್ತದೆ. ಇದ್ರ ಬಗ್ಗೆ ಏನು ಭಾಳ ತಲೆ ಕೆಡಿಸ್ಕೊಳ್ಳಂಗಿರಂಗಿಲ್ಲ. ಸೊ ಅದನ್ನು ಬಿಟ್ಟರೆ ಇನ್ನು ಮತ್ತೇನು ಕೊಡಲಾಗಿದೆ, ವಿಶೇಷ ಸೂಚನೆ ಕಾಮನ್ ಆಗಿ ಅದು ಫೈನಲ್ ಇಯರ್ ಇರ್ತಕ್ಕಂಥವ್ರಿಗೂ ಬರೆಯೋದಕ್ಕೆ ಅವಕಾಶ ಇರ್ತದೆ ಅಂಥದ್ದು. ಇನ್ನು ಪರೀಕ್ಷಾ ಕೇಂದ್ರಗಳನ್ನು ನಿಗದಿಪಡಿಸ್ತಾರೆ. ಅದನ್ನು ಬಿಟ್ಟರೆ ಇನ್ನು ವಯೋಮಾನ ಸಡಿಲಿಕೆ ಅಂದರೆ ಏಜಸ್ ಬಗ್ಗೆ ಮಾಡ್ತಕ್ಕಂಥದ್ದು ಅಂದರೆ ಸಾಮಾನ್ಯವಾಗಿ ಕನಿಷ್ಠ 21 ಇಯರ್ ಆಗಿರಬೇಕು. ಅಂದರೆ 21 ವರ್ಷ ಆಗಿರಲಿಲ್ಲ ಅಂದರೆ ಅಪ್ಲಿಕೇಶನ್ ಹಾಕಕ್ಕೆ ಬರೋಲ್ಲ. ಇನ್ನು ಜನರಲ್ ಮೆರಿಟ್ನವ್ರಿಗೆ 40 ವರ್ಷ, SC ST OBC ಅವರಿಗೆ 45 ವರ್ಷ ಮತ್ತು ಕೆಟಗರಿ 1 2 ಅಂದರೆ ಕೆಟಗರಿ 1 2A 2B 3B ಅವ್ರಿಗೆ 43 ವರ್ಷ ಇರ್ತದೆ. ಇನ್ನು ಮಾಜಿ ಸೈನಿಕರಾಗಿದ್ದಲ್ಲಿ ಸೇವೆಯಲ್ಲಿ ಸಲ್ಲಿಸಿರುವಷ್ಟು ವರ್ಷಗಳಿಗೆ 3 ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗೋದು ಅಷ್ಟಂತ ಇದೆ. ಅಂಗವಿಕಲರಿಗೆ 10 ವರ್ಷ ಎಕ್ಸ್ಟೆಂಡ್. ಇದನ್ನೆಲ್ಲ ಕಾಮನ್ ಆಗಿ ನಮ್ಗೆ ಗೊತ್ತಿರೋದೆ.
ಇನ್ನು ಇಲ್ಲಿ ದೇಹದಾಢ್ಯ ಅಂದರೆ ಕೆಲವೊಂದಿಷ್ಟಕ್ಕೆ ನೋಡ್ತಾ ಬರ್ತೀವಿ. ಯಾವುದೇ ಉದಾಹರಣೆಗೆ DYSP ಅಂತ ಕರಿತೀವಲ್ಲ, 165 ಸೆಂಟಿಮೀಟರ್ ಎತ್ತರ ಇರಬೇಕು, ಎದೆ ಸುತ್ತಳತೆ ಮಿನಿಮಮ್ 85 ಇರಬೇಕು, ಎಕ್ಸ್ಟೆಂಡ್ ಮಾಡಿದರೆ 5 ಸೆಂಟಿಮೀಟರ್ ಆಗಬೇಕು. ಇನ್ನು ಮಹಿಳೆಯರಿಗೆ ಅಂದಾಗ ಸಹಜವಾಗಿ ಈ ತೂಕ ಕಾಮನ್ ಆಗಿ ಎತ್ತರ ಮತ್ತು ಎದೆ ಸುತ್ತಳತೆ ಕಾಮನ್ ಆಗಿ ಅನ್ವಯ ಆಗಲ್ಲ. ಬಟ್ ಎತ್ತರ 157 ಸೆಂಟಿಮೀಟರ್ ಇರಬೇಕು, ತೂಕ ಅಂದಾಗ ಕಾಮನ್ 46 ಇರಬೇಕು. ಕರ್ನಾಟಕ ಕಾರ್ಯಗೃಹ ಅದಕ್ಕಿರ್ತಕ್ಕಂಥ ಕ್ವಾಲಿಫಿಕೇಷನ್ಸ್ಗಳನ್ನು ಇಲ್ಲಿ ನಾವು ನೋಡ್ಬೋದು. ಇನ್ನು ಎಕ್ಸಾಮಿನೇಷನ್ ದೃಷ್ಟಿಯಿಂದ ನೋಡೋದಾದರೆ ಇದಕ್ಕೆ ಪ್ರಿಲಿಮ್ಸಲ್ಲಿ 2 ಟೈರಲ್ಲಿ ನೋಡ್ತಾ ಬರ್ತೀವಿ. ಅಂದರೆ ಪ್ರಿಲಿಮ್ಸಲ್ಲಿ 2 ಪೇಪರನ್ನು ನೋಡ್ತಾ ಹೋಗ್ತೀವಿ. ಅದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಬರ್ತಾ ಹೋಗ್ತದೆ. ನೋಡ್ರಿ, ಇಲ್ಲಿ ಆ್ಯಸ್ ಪರ್ ದ ಕರ್ನಾಟಕ ರಿಕ್ರೂಟ್ಮೆಂಟ್ ಗೆಜೆಟೆಡ್ ಪ್ರೊಬೇಷನರಿ ಪ್ರಕಾರವಾಗಿ ಪ್ರತಿ ಪ್ರಶ್ನೆಗೆ 2 ಅಂಕಗಳು ಇರ್ತಾ ಹೋಗ್ತದೆ. ಅಂದರೆ 100 ಪ್ರಶ್ನೆಗಳನ್ನು ಒಳಗೊಂಡಿರ್ತದೆ. ಪ್ರತಿ ಪ್ರಶ್ನೆಯು ಗರಿಷ್ಠ 200 ಅಂಕ ಇರ್ತದೆ. 2 ಗಂಟೆಗಳ ಕಾಲಾವಧಿ ಇರ್ತದೆ. 2 ಪ್ರಶ್ನೆ ಪತ್ರಿಕೆಗಳಿಗೆ ಒಟ್ಟು 400 ಅಂಕಗಳು ಇರ್ತದೆ. ಫಸ್ಟ್ ನೋಡ್ತಾ ಬನ್ನಿರಿ ಫಸ್ಟ್ ಪೇಪರ್ಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಈ ವಿಷಯಗಳನ್ನ ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ, ಸಿಂಪಲ್ ಜನರಲ್ ಸ್ಟಡಿ ರಿಲೇಟೆಡ್ ಟು ದ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಒನ್ ಥಿಂಗ್. ಸೆಕೆಂಡ್ ಥಿಂಗ್ ನೋಡ್ರಿ, ಮಾನವಿಕ ಶಾಸ್ತ್ರ ಅಂತ ಬರ್ತದೆ, ಹ್ಯುಮ್ಯಾನಿಟಿ ಅಂತ ಬರ್ತದೆ. ಅಂದರೆ ಹಿಸ್ಟ್ರಿ, ಪೊಲಿಟಿ, ಎಕನಾಮಿ, ಜಿಯೋಗ್ರಫಿಗೆ ಸಂಬಂಧಪಟ್ಟಂಗೆ ಬರ್ತದೆ. ಇಲ್ಲಿ 40 ಕ್ವಶನ್ಸ್ ಬರ್ತದೆ, 80 ಮಾರ್ಕ್ಸ್ ಇರ್ತದೆ. ಇಲ್ಲಿ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ 60 ಕ್ವಶನ್ಸ್ ಇರ್ತದೆ, 120 ಮಾರ್ಕ್ಸ್, 200ಗೆ ಕ್ಲಿಯರ್ ಆಯ್ತು. ಇದು ಫಸ್ಟ್ ಪೇಪರ್ ಆಯ್ತು. ಇನ್ನು ಸೆಕೆಂಡ್ ಪೇಪರಿಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಫಸ್ಟ್ ನೋಡ್ರಿ, ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ದ ಸ್ಟೇಟ್ ಇಂಪಾರ್ಟೆನ್ಸ್, ಅಂದರೆ ರಾಜ್ಯದ ಪ್ರಾಮುಖ್ಯತೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ, 40 ಕ್ವಶನ್ಸ್, 80 ಮಾರ್ಕ್ಸ್. ಅಂದರೆ ಈಚ್ ಕ್ವಶನ್ಸ್ ಕ್ಯಾರಿ 2 ಮಾರ್ಕ್ಸ್. ನೆಕ್ಸ್ಟ್ ಸಾಮಾನ್ಯ ವಿಜ್ಞಾನ, ತಂತ್ರಜ್ಞಾನ, ಪರಿಸರ ಮತ್ತು ಪರಿಸರ ವಿಜ್ಞಾನ, ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ, 30 ಕ್ವಶನ್ಸ್ ಆ್ಯಂಡ್ ಅಗೇನ್ 60 ಮಾರ್ಕ್ಸ್. ನೆಕ್ಸ್ಟ್ ಸಾಮಾನ್ಯ ಮನೋಸಾಮರ್ಥ್ಯ, ಅಂದರೆ ಜನರಲ್ ಮೆಂಟಲ್ ಎಬಿಲಿಟಿ ಅಂತ ಬರ್ತದೆ. ಅದು 30 ಕ್ವಶನ್ಸು, 60 ಮಾರ್ಕ್ಸ್. ಅಂದರೆ 200 ಪ್ಲಸ್ 200 400 ಮಾರ್ಕ್ಸಿಗೆ ಇರ್ತದೆ. ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಇರ್ತದೆ. ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನಾಗ ಕಾಮನ್ ಆಗಿ SSLC ಬೇಸ್ಡ್ ಆನ್ ಮೇಲೆ ಈ ಮೆಂಟಲ್ ಎಬಿಲಿಟಿ ಆಗಿರಬಹುದು ಅಥವಾ ಮನೋಬೌದ್ಧಿಕ ಸಾಮರ್ಥ್ಯದ ಪ್ರಶ್ನೆಗಳಿರ್ತವೆ. ಇನ್ನು ಪ್ರಕಟಿತ ರಿಕ್ತ ಸ್ಥಾನಗಳಿಗೆ ಅನುಗುಣವಾಗಿ 1:15 ಅನುಪಾತದಲ್ಲಿ ಜಾರಿಯಲ್ಲಿರ್ತದೆ. ಮೀಸಲಾತಿ ನಿಯಮಗಳನ್ವಯ SC ST OBC ಹಾಗೂ ಜನರಲ್ ಮೆರಿಟ್ನವರಿಗೆ ಏನಂತಂದರೆ ಅನುಪಾತ, ಈ ರೇಷಿಯೋ 1:15 ಮೇಲೆ ಪೂರ್ವಭಾವಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ತಗೋತಾರೆ. ಅಂದರೆ ಟೋಟಲ್ ಮಾರ್ಕ್ಸ್ ಏನಿರ್ತದಲ್ಲ ಅದಕ್ಕೆ ನೀವು ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗಬೇಕಂದ್ರೆ 1:15, ಅಂದರೆ 1 ಸೀಟಿಗೆ 15 ಜನ ತಗೋತಾರೆ. ನೆಕ್ಸ್ಟ್ ಋಣಾತ್ಮಕ ಮೌಲ್ಯಮಾಪನ, ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಏನಾಗುತ್ತೆ, ಋಣಾತ್ಮಕ ಇರ್ತದೆ. ಪ್ರತಿಯೊಂದು ಪ್ರಶ್ನೆಗೆ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಗಳು ತಪ್ಪು ಉತ್ತರ ನೀಡಿರುವ ಪ್ರಶ್ನೆಗೆ 0.25 ಅಂದರೆ 1/4 ಅಂಕಗಳನ್ನು ಕಳೆಯಲಾಗ್ತದೆ. ಅದು ಇಂಪಾರ್ಟೆಂಟ್. ಅಭ್ಯರ್ಥಿ ಯಾವುದೇ ಖಾಲಿ ಬಿಟ್ಟರೆ ಅದು ಉತ್ತರ ನೀಡದಿದ್ದಲ್ಲಿ ಅಂತಹ ಪ್ರಶ್ನೆಗೆ ಋಣಾತ್ಮಕ ಅಂಕಗಳನ್ನು ಕಳೆಯಂಗಿಲ್ಲ, ಬಿಟ್ಟಿದ್ದ ಕ್ಯಾನ್ಸಲೇಷನ್. ನೆಕ್ಸ್ಟ್ ಪರೀಕ್ಷೆಯ ಪಠ್ಯಕ್ರಮ ಅಂದಾಗ ನೋಡ್ರಿ, ಪೇಪರ್ 1ಅಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವದ ಪ್ರಚಲಿತ ಘಟನೆಗಳು, ಮಾನವಿಕ ಶಾಸ್ತ್ರ ಅಂದರೆ ಹಿಸ್ಟ್ರಿ, ಕರ್ನಾಟಕ ಇಂಪಾರ್ಟೆನ್ಸ್ ಇಟ್ಕೊಂಡು, ನ್ಯಾಷನಲ್ ಮೂಮೆಂಟ್ ಇಟ್ಕೊಂಡು, ಮತ್ತು ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯವಾಗಿ ಇತಿಹಾಸದ ಬಗ್ಗೆ ಇರ್ತದೆ. ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ನೀಡುತ್ತದೆ. ಮತ್ತು ಜಾಗತಿಕ ಭೂಗೋಳಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರದ ಬಗ್ಗೆ ಇರ್ತದೆ. ದೇಶದ ರಾಜಕೀಯ ವ್ಯವಸ್ಥೆ, ಗ್ರಾಮೀಣಾಭಿವೃದ್ಧಿ, ಭಾರತದ ನಿರಂತರ ಅಭಿವೃದ್ಧಿ ಯೋಜನೆಗಳು, ಆರ್ಥಿಕ ಸುಧಾರಣೆಗಳು, ಬಡತನ ನಿರ್ಮೂಲನೆ, ಜನಸಂಖ್ಯೆ ಶಾಸ್ತ್ರ, ಸಾಮಾಜಿಕ ಬದಲಾವಣೆಗಳನ್ನು ಒಳಗೊಂಡಂತೆ ರಾಜಕೀಯ ಆರ್ಥಿಕ ವ್ಯವಸ್ಥೆ ಇರ್ತದೆ. ಇನ್ನು ಪೇಪರ್ 2 ಒಳಗೆ ರಾಜ್ಯದ ಪ್ರಾಮುಖ್ಯತೆಯ ಪ್ರಸ್ತುತ ಘಟನೆಗಳು, ರಾಜ್ಯ ಸರ್ಕಾರದ ಯೋಜನೆಗಳು, ಜೊತೆಗೆ ಸಾಮಾನ್ಯ ವಿಜ್ಞಾನ, ತಂತ್ರಜ್ಞಾನ, ಪರಿಸರ ವಿಜ್ಞಾನ, ಪ್ರಾವೀಣ್ಯತೆ ಬೇಕಾಗಿಲ್ಲ, ಆರೋಗ್ಯ ಪರಿಸರ ವಿಜ್ಞಾನ, ಜೈವಿಕ ವಿಜ್ಞಾನ ಮತ್ತು ಹವಾಮಾನದಲ್ಲಿ ಬದಲಾವಣೆಗಳನ್ನು ಒಳಗೊಂಡಂತೆ ವಿಜ್ಞಾನ ವಿಷಯವನ್ನು ವಿಶೇಷವಾಗಿ ಅಧ್ಯಯನ ಮಾಡದಿರುವ ಒಬ್ಬ ಸುಶಿಕ್ಷಿತ ವ್ಯಕ್ತಿಯಿಂದ ನಿರೀಕ್ಷೆ ಮಾಡುವಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ದೈನಂದಿನ ಅನುಭವಗಳನ್ನು ಅವಲೋಕನ, ಪರಿಣಾಮಗಳು ಮತ್ತು ವಿಜ್ಞಾನದ ತಂತ್ರಜ್ಞಾನ ಸಮಕಾಲೀನ ಬೆಳವಣಿಗೆ ಬರ್ತದೆ. ಇನ್ನು ಸಾಮಾನ್ಯ ಮನೋಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಗೆ ಸಹಜವಾಗಿ ನಾವು ನೋಡೋದಾದ್ರೆ ಇಲ್ಲಿ ಲಾಜಿಕಲ್ ರೀಸನಿಂಗು, ಅನಲಿಟಿಕ್ ಎಬಿಲಿಟಿ, ಡಿಸಿಷನ್ ಮೇಕಿಂಗು, ಪ್ರಾಬ್ಲಮ್ ಸಾಲ್ವಿಂಗ್, ಬೇಸಿಕ್ ಇನ್ಯೂಮರಿಸಿ, ಈ ರೀತಿಯಾಗಿ ಅಂದರೆ ಸಮಸ್ಯೆ ಬಿಡಿಸುವುದು, ಗಣಿತದ ಜ್ಞಾನ, ಈ ರೀತಿಯಾಗಿ ದತ್ತಾಂಶ ಅಂದರೆ ನಾವಿಲ್ಲಿ ಇಂಟರ್ಪ್ರಿಟೇಷನ್, ಚಾರ್ಟು, ಗ್ರಾಫು, ಟೇಬಲ್, ಡಾಟಾ, ಇದ್ರ ಬಗ್ಗೆ SSLCಗೆ ಕಾಮನ್ ಆಗಿ ಎಷ್ಟು ಬೇಕು ಆ ರೇಂಜಿಗೆ ಕೇಳ್ತಾ ಬರ್ತಾರೆ ಅಂತ ನೋಡ್ತೀವಿ. ಇನ್ನು ಅದನ್ನು ಬಿಟ್ಟರೆ ಇನ್ನು ಗೆಜೆಟೆಡ್ ಪ್ರೊಬೇಷನರಿಗೆ ಕಾಮನ್ ಆಗಿ ಮೇನ್ಸ್ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ಇದು 24/11/2014 ಕಾನೂನಿನಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕವಾಗಿ ಇದನ್ನು ತಗೊಳ್ತಾ ಬರ್ತೀವಿ. ಯಾವ ರೀತಿ ಅಂತಂದಾಗ ಕಾಮನ್ ಆಗಿ ಇಲ್ಲಿ 1:15 ಆದ ನಂತರದಲ್ಲಿ ಇಲ್ಲಿ ಎಲೆಕ್ಟ್ ಮಾಡ್ಕೊಳ್ತಾ ಬರ್ತಾ ಹೋಗ್ತೀವಿ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟು
ಅರ್ಹತಾ ಪತ್ರಿಕೆಗಳು ಮೇನ್ಸಿಗೆ ಸಂಬಂಧಪಟ್ಟಂಗೆ. ಕನ್ನಡ 150 ಇರ್ತದೆ, ಅಂದರೆ 2 hours. ಇಂಗ್ಲೀಷ್ 150 ಇರ್ತದೆ. ದಿಸ್ ಇಸ್ ಎಲಿಜಿಬಲ್ ಪೇಪರ್ ಅಂತ ಕರಿತೀವಿ. ಅದಾದಮೇಲೆ ಪೇಪರ್ ಎಸ್ಸೆ ಇರ್ತದೆ 250ಗೆ 3 hourದು. ಜನರಲ್ ಪೇಪರ್ 1, ಜನರಲ್ 2, ಜನರಲ್ 3, ಜನರಲ್ 4 ಅಂತ ಇರ್ತದೆ. ಟೋಟಲ್ 1275 ಮಾರ್ಕ್ಸಿಗೆ ಇದು ಇರ್ತದೆ. ಎಷ್ಟಕ್ಕೆ ಇರ್ತದೆ? 1275. ಅಂದ್ರೆ ಅದರೊಳಗೆ 25 ಮಾರ್ಕ್ಸ್ ಏನಂದ್ರೆ ಇಂಟರ್ವ್ಯೂ, ಪರ್ಸನಾಲಿಟಿ ಟೆಸ್ಟ್ ಇರ್ತದೆ, ಅದು ಇಂಟರ್ವ್ಯೂ ಬಿಟ್ಟರೆ 1250 ಮಾರ್ಕ್ಸಿಗೆ ಇರ್ತದೆ. ನೆಕ್ಸ್ಟ್, ಕಡ್ಡಾಯ ಕನ್ನಡ ಮತ್ತು ಇಂಗ್ಲೀಷ್ ಪತ್ರಿಕೆಯಲ್ಲಿ ಪಡೆದ ಅಂಕಗಳು ಅರ್ಹತಾದಾಯಕ ಸ್ವರೂಪವಾಗಿರುತ್ತದೆ. ಇಲ್ಲಿ ಕನಿಷ್ಠ 35 ಅಂಕ, ಅಂದರೆ 35 ಪ್ರಶ್ನೆ ಅಂದರೆ 52.5 ಅಂಕ ನಿಗದಿಪಡಿಸಿರ್ತಾರೆ. ಇಷ್ಟು ತಗೊಳ್ಳೇಬೇಕು. ನೆಕ್ಸ್ಟ್, ಇಲ್ಲಿ ರಿಟರ್ನ್ ಎಕ್ಸಾಮ್ ಇರ್ತದೆ, ವಿವರಣಾತ್ಮಕ ಇರ್ತಾ ಹೋಗ್ತದೆ, ಅದನ್ನು ನಾವೆಲ್ಲ ತಿಳ್ಕೊಳ್ಬೇಕು. ಮುಖ್ಯ ಪರೀಕ್ಷೆ ಕನ್ನಡ ಕಡ್ಡಾಯ ಹಾಗೂ ಕಡ್ಡಾಯ ಇಂಗ್ಲೀಷ್ ಪತ್ರಿಕೆ ಹೊರತುಪಡಿಸಿ ಉಳಿದ ಪತ್ರಿಕೆಗಳು ಪದವಿ ಮಟ್ಟದ್ದಾಗಿರುತ್ತೆ. ಕನ್ನಡ ಅಥವಾ ಇಂಗ್ಲೀಷ್ ಪತ್ರಿಕೆಗಳು SSLC ಪ್ರಥಮ ಭಾಷೆ ಮಟ್ಟದ್ದಾಗಿರ್ತದೆ. ಕಾಮನ್ ಆಗಿದೆ ನೋಡ್ತಾ ಬರ್ತೀವಿ. ಇಲ್ಲಿ ಪ್ರತಿ ಭಾಗದಲ್ಲಿ ಸಹಜವಾಗಿ 250 ಅಂಕಗಳನ್ನು ಒಳಗೊಂಡಿರ್ತದೆ. ಅದು 3 ಗಂಟೆಗಳಿಗೆ ಬರೆಯಕ್ಕೆ ಕೊಡ್ತಾರೆ. ಲಿಖಿತ ಪ್ರಶ್ನೆ 1:1, ಲಿಖಿತ ಮತ್ತು ವ್ಯಕ್ತಿತ್ವ ಪರೀಕ್ಷೆ ಅಂಕಗಳನ್ನು 1:1 ಆಯ್ಕೆ ಪಟ್ಟಿಯಲ್ಲಿ ಬಿಡ್ತಾ ಹೋಗ್ತಾರೆ ಅಂತ ನೋಡ್ತೀವಿ. ಹೌದಾ? ನೆಕ್ಸ್ಟ್ 25 ಮಾರ್ಕ್ಸಿಗೆ ಇಂಟರ್ವ್ಯೂ ಇರತಕ್ಕಂಥದ್ದು. ಇಲ್ಲಿ ಇನ್ನುಳಿದಿರತಕ್ಕಂಥದ್ದು ರಿಸರ್ವೇಷನ್ನಿಗೆ ಸಂಬಂಧಪಟ್ಟಂಥದ್ದು, ಗ್ರಾಮೀಣ, ಇವೆಲ್ಲವನ್ನು ನೋಡ್ಕೊಂಡ್ಬಿಟ್ಟು ನಾವು ಅಪ್ಲಿಕೇಶನನ್ನು ಫಿಲ್ ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡಬೇಕು. ಇದು ಏನಪ್ಪ ಅಂದ್ರೆ ಇನ್ನುಳಿದಿರತಕ್ಕಂಥ ಎಲ್ಲ ರೀತಿಯಾದಂತಹ ಕಾಮನ್ ಆಗಿ 90 ಪುಟಗಳ ಈ ನೋಟಿಫಿಕೇಷನ್ ಇರತಕ್ಕಂಥದ್ದು ಅಂತ ನೋಡ್ತೀವಿ. ಸೊ ಇದು ಕರ್ನಾಟಕದಲ್ಲಿ KSಗೆ ಕರೆದಿರತಕ್ಕಂತಹ ಒಂದು ನೋಟಿಫಿಕೇಷನ್ ಅಂತ ನೋಡ್ತೀವಿ. ಸೊ ಎಲ್ಲರೂ ಅಪ್ಲಿಕೇಶನ್ ಹಾಕಿ. ಆಲ್ ದ ಬೆಸ್ಟ್.